ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಕೃಷ್ಣಾಯ ನಮಃ. ಓಂ ಸ್ತೋಮಾ ಇಂದ್ರಸ್ಯ ವಜ್ರಿಣಃ ನ ವಿಂಧೇ ಅಸ್ಯ ಸುಷ್ಟುತಿಂ ವೃಷಾ ಯೂಥೇವ ವಂಸಗಃ ಕೃಷ್ಣೀರ್ಯರ್ಥ್ಯೋಜಸ ಈಶಾನಃ. ಶ್ರೀ ಗುರುಭ್ಯೋ ನಮಃ. ಷೋಡಶೋತ್ತರ 300 316ನೇಯ ಭಾಗೋಯಂ ಮಹಾಭಾರತಸ್ಯ ಭಗವತ ಬಾದರಾಯಣೇನ ಪ್ರಣೀತಸ್ಯ ಅನುಶಾಸನ ಪರ್ವಣಃ. ತತ್ರ ಚ ಭಗವಂತಂ ಕೃಷ್ಣಃ ಇತಿ 59ತಮೇನ ನಾಮ್ನ 59ನೇಯ ನಾಮ ಅಪಿ ಚ 55ತಮ್ಯ 55ನೇಯ ಬೃಹತಿ ಮಂತ್ರೇಣ ಚ ಭಗವತಃ ಯಾ ಸ್ತುತಿಃ ವಿಧೀಯತೆ ಸಾ ಸ್ತುತಿಃ ಅಸ್ಮಿನ್ ಭಾಗೆ ಸಂಶ್ರೂಯತೆ. ಕೃಷ್ಣಃ ಇತಿ ಭಗವತಃ ನಾಮ. ಕೃಷ್ಣ ಇತಿ ಶಬ್ದಸ್ಯ ಕೇವಾ ಅರ್ಥಾಃ ಶಾಸ್ತ್ರೆ ವರ್ತಂತೆ. ತಾನ್ ಪ್ರಸಿದ್ಧಾನ್ ಅರ್ಥಾನ್ ಮುಖ್ಯಾಂಶ ಅರ್ಥಾನ್ ಶ್ರುತ್ವಾ ಬೃಹತ್ಯಾಃ ಅಸ್ಯ ನಾಮ್ನಶ್ಚ ಸಂಬಂಧಮಪಿ ಸರ್ವೇ ವಯಂ ಆಕರಣಯಾಮಸ್ತಾವತ್. ಕೃಷ್ಣ ಇತಿ ಸೌಂದರ್ಯಸಾರಃ. ಸೌಂದರ್ಯಸಾರರೂಪೇಣ ಸರ್ವಮಪಿ ಲೋಕಂ ಆಕರ್ಷತಿ ಅಯಂ ಕೃಷ್ಣಃ. ಅಪಿ ಚ ನಿಯಮನೇನ ಕರ್ಷತಿ. ಸರ್ವಮಪಿ ಜಗತ್ ನಿಯಮ್ಯ ಸ್ವಾತ್ಮಾನಂ ಪ್ರತಿ ಕರ್ಷತಿ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ಹೇ ಭಗವನ್, ಸರ್ವಮಪಿ ಜಗತ್ ತ್ವಮೇವ ನಿಯಮಯಸಿ. ನಿನ್ನದೇ ಆಳ್ವಿಕೆ ಈ ಜಗತ್ತಿನಲ್ಲಿ. ಮತ್ತೆ ಆ ಜಗತ್ತನ್ನ ನೀನು ನಿಯಂತ್ರಿಸಿ ನಿನ್ನ ಕಡೆಗೆ ಸೆಳೆದಿಟ್ಕೊಂಡಿದ್ದೆ. ಈ ಜಗತ್ತಿನ ಕೇಂದ್ರವಾಗಿದ್ದೆ ನೀನು. ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದೆ. ಸಂಸಾರದಿಂದ ಜೀವರನ್ನ ಸೆಳೆದು ಮುಕ್ತಿಯ ಕಡೆಗೆ ಕರ್ಷಣ ಮಾಡುವವನು ನೀನೇ ಆಗಿದ್ದೆ. ನೀಲವರ್ಣದವನಾಗಿದ್ದೆ. ಕೃಷಿ ಅಂದ್ರೆ ಭೂಮಿ. ಆ ಭೂಮಿಯ ಭಾರವನ್ನ ಇಳುಹಿ ಅದಕ್ಕೆ ಆನಂದವನ್ನು ಕೊಟ್ಟಂಥವನು ಕೂಡ ನೀನೇ ಆಗಿದ್ದೆ. ಸದಾನಂದನಾಗಿದ್ದೆ ನೀನು. ಮತ್ತೆ ಸೋಮ, ಈ ಸೋಮ ರಸ ಏನಿದೆ, ಸೋಮ ಎಂಬ ಬಳ್ಳಿಯಿಂದ ಹಿಂಡಿ ತೆಗೆಯುವಂತಹ ರಸ, ಆ ರಸಕ್ಕೆ ನೀರನ್ನ ಸೆಳೆದು ಸಮ್ಮಿಶ್ರ ಆಗುವಂತೆ ಮಾಡುವಂಥವನು. ಮತ್ತೆ ಈ ಋಗಾದಿ ವೇದಗಳೇನಿವೆ, ಆ ಋಗಾದಿ ವೇದಗಳು ಕೂಡ ಸೋಮರಸದ ಮತ್ತೆ ಸೋಮ ಶಬ್ದ ವಾಚ್ಯನಾದ ಭಗವಂತನ ಸಂಬಂಧವನ್ನ ಪಡೆಯುವಂತೆ ಆ ಕರ್ಷಣವನ್ನು ಮಾಡಿದವನು ನೀನೇ ಆಗಿದ್ದಿ.
ಮತ್ತೆ ನಿನಗಾಗಿ ಯಜ್ಞದಲ್ಲಿ ಏನು ಸೋಮರಸವನ್ನು ಆಹುತಿ ಕೊಟ್ಟಿದ್ದಾರೆ ಅದನ್ನ ಸೆಳೆದುಕೊಂಡು ಸುಖವನ್ನ ನೀನು ಹೊಂದಿ ಯಜ್ಞ ಮಾಡಿದವರ ಕುರಿತು ತೃಪ್ತನಾಗಿ ಅವರಿಗೂ ಸುಖವನ್ನು ಕೊಟ್ಟು ನೀನೂ ಸುಖವನ್ನು ಪಡೆದಂಥವನಾಗಿದ್ದೆ. ಇವು ಕೆಲವು ಅರ್ಥಗಳು. ಏಕಾಂತ ಲೀಲಾರಸ. ಏಕಾಂತದಲ್ಲಿ, ಏಕಾಂತ ಅಂದ್ರೆ ಪೂರ್ಣವಾದದ್ದು. ನಿನ್ನ ಪೂರ್ಣವಾದಂತಹ ಲೀಲಾ ಏನಿದೆ, ಆ ಲೀಲೆಯ ರಸ, ಲೀಲೆಯ ವೈಭವ, ಅದರಿಂದ ನೀನು ತೃಪ್ತನಾದವನು. ಕೃಷ್ಣ ಅಂದ್ರೆ ತೃಪ್ತ ಅಂತಂದ ಅರ್ಥವನ್ನು ಕೂಡ ಒಬ್ಬರು ವ್ಯಾಖ್ಯಾನಕಾರರು ವರ್ಣನೆ ಮಾಡಿದ್ದಾರೆ. ಇವಿಷ್ಟು ಆ ಕೃಷ್ಣ ಶಬ್ದದ ಅರ್ಥಗಳು. ಇನ್ನು ಮುಂದೆ ಆ ಬೃಹತಿ ಮಂತ್ರಕ್ಕೂ ಕೃಷ್ಣ ಶಬ್ದಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನ ನಾವು ನೋಡೋಣ. ಋಗ್ವೇದದ 1ನೇ ಅಷ್ಟಕ 1ನೇ ಅಧ್ಯಾಯ, ಅದರಲ್ಲಿ 14ನೇ ವರ್ಗ, ಮಂಡಲ ಕ್ರಮದಲ್ಲಿ 1ನೇ ಮಂಡಲ, 2ನೇ ಅನುವಾಕ, 7ನೇ ಸೂಕ್ತ, ಅಲ್ಲಿ ಬಂದಿರುವಂತಹ 7ನೇ 8ನೇ ಮತ್ತು 8ನೇ ಮಂತ್ರಗಳನ್ನು ಸೇರಿಸಿ ಈ ಬೃಹತಿ ಮಂತ್ರವನ್ನು ಹೆಣೆದಿದ್ದಾರೆ. 7ನೇ ಮಂತ್ರದಲ್ಲಿ ಸ್ತೋಮ ಇಂದ್ರಸ್ಯ ವಜ್ರಿಣಃ, ಮೂಲದಲ್ಲಿ ತುಂಜೆ ತುಂಜೆಯ ಉತ್ತರೆ ಸ್ತೋಮ ಇಂದ್ರಸ್ಯ ವಜ್ರಿಣಃ ನವಿಂಧೆ ಅಸ್ಯ ಸುಷ್ಟುತಿಂ ಅಂತ 7ನೇ ಮಂತ್ರದಲ್ಲಿ ಮೂಲ ಋಗ್ವೇದದಲ್ಲಿದೆ. ಅಲ್ಲಿರುವ ತುಂಜೆ ತುಂಜೆಯ ಉತ್ತರೆ ಅನ್ನೋದನ್ನು ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ವ್ಯಾಖ್ಯಾನ ಮಾಡಿಕೊಂಡಿದ್ದೇವೆ. ಸ್ತೋಮ ಇಂದ್ರಸ್ಯ ವಜ್ರಿಣಃ ಅಲ್ಲಿಂದ ಪ್ರಾರಂಭ ಮಾಡಿ ನವಿಂಧೆ ಅಸ್ಯ ಸುಷ್ಟುತಿಂ, ಇದಿಷ್ಟು 7ನೇ ಮಂತ್ರದ್ದಾಯಿತು. 8ನೇ ಮಂತ್ರಕ್ಕೆ ಸಂಬಂಧಪಟ್ಟಂತೆ ವೃಷಾಯೂಥೇವ ಸಂಗತ ವಂಸಕಃ ಕೃಷ್ಣೀರ್ಯತ್ಯೋಜಸ ಈಶಾನಃ ಅಂತ ಇಷ್ಟನ್ನ ಈ ಬೃಹತಿ ಮಂತ್ರಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ. 8ನೇ ಮಂತ್ರದಲ್ಲಿರುವಂತಹ ಅಪ್ರತಿಷ್ಕೃತ ಎಂಬ ಕೊನೆಯ ಒಂದು ಶಬ್ದವನ್ನ ಮುಂದಿನ ಲೋಹಿತಾಕ್ಷ ಎಂಬ ಶಬ್ದಕ್ಕೆ ಹೊಂದಾಣಿಕೆ ಆಗುವಂತೆ ಬಿಟ್ಟಿದ್ದಾರೆ. ಅದು ಮತ್ತೆ ಮುಂದಿನ ಬೃಹತಿ ಮಂತ್ರಕ್ಕೆ ಸಂಬಂಧವನ್ನು ಪಡ್ಕೊಂಡಿದೆ. ಈ ಮಾತುಗಳಿಗೆ ಏನರ್ಥ? ಭಗವಂತನೇ ಎಲ್ಲರ ಪಾಪವನ್ನು ಪರಿಹಾರ ಮಾಡುವಂಥ ಜ್ಞಾನಾನಂದಮಯನಾದಂಥ ನಿನ್ನ ಕುರಿತಾಗಿ ನಿನ್ನ ವೈಭವವನ್ನು ವರ್ಣಿಸಬೇಕು ಅಂತ ಅದೆಷ್ಟೇ ಸ್ತೋಮಗಳು, ಬರೀ ಒಂದೊಂದು ಸ್ತೋತ್ರ ಅಲ್ಲ, ಅನೇಕ ಸ್ತೋತ್ರಗಳು, ಅಷ್ಟೆಲ್ಲ ಸ್ತೋತ್ರಗಳು ಕೂಡ ನಿನ್ನನ್ನು ಸ್ತುತಿ ಮಾಡಬೇಕು ಅಂತ ಹೊರಟ್ರೂ ಅವಕ್ಕದು ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಋಗ್ಭಾಷ್ಯದಲ್ಲಿ ಆ ಶ್ಲೋಕ ಹೇಳ್ತಾರೆ ಆಚಾರ್ಯರು, 1ನೇ ಅಧ್ಯಾಯದ 215ನೇ ಶ್ಲೋಕದಲ್ಲಿ, ತ್ವಯೈವ ಪ್ರೇರಣೆ ಜಾತೆ ತತ್ರ ತತ್ರ ಚ ಉತ್ತರಾಹ ತೇಪಿ ಸ್ತೋಮಾಹ ಸುಷ್ಟುತಿತ್ವಂ ಅಸ್ಯಾನಂತ್ಯಾನ್ ನ ಚಾಪ್ನುಯೋ. ಭಕ್ತರು ನಿನ್ನನ್ನು ಸ್ತುತಿಸಬೇಕು ಅಂದ್ರೂ ನೀನೇ ಪ್ರೇರಿಸಬೇಕು. ಬೇರೆ ಯಾರಿಗೆ ನೀನು ಈ ಭಕ್ತರನ್ನು ಪ್ರೇರಿಸುವಂತ ಶಕ್ತಿ ಆದರೂ ಇದೆ? ನೀನೇ ಪ್ರೇರಿಸಬೇಕು. ತುಂಜೆಯ ಉತ್ತರೆ ಅಂತ ಹಿಂದಿನ ಮಂತ್ರದಲ್ಲಿ ಏನಿದೆ ಅದನ್ನು ನಾವು ಬೃಹತಿ ಸಂಬಂಧಪಟ್ಟಂತೆ ಹಿಂದೆ ಅರ್ಥ ನೋಡಿದ್ದೇವೆ. ಆದರೆ ಆಚಾರ್ಯರು ಈ ಶ್ಲೋಕದಲ್ಲಿ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೆದಿದ್ದಾರೆ. ನೀನೇ ಪ್ರೇರಿಸಿದಾಗ ಆ ಸ್ತೋತ್ರಗಳು ನಿನ್ನನ್ನು ವರ್ಣನೆ ಮಾಡಬೇಕು ಅಂತ ಹೊರಟರೂ ಕೂಡ, ಅರ್ಥಾತ್ ಭಕ್ತ ಶ್ರೇಷ್ಠರಾದವರು, ಜ್ಞಾನಿಗಳಾದವರು ಆ ಋಗಾದಿ ವೇದಗಳಲ್ಲಿರುವಂತಹ ಸ್ತೋತ್ರಗಳನ್ನು ಉಪಯೋಗ ಮಾಡಿ ನಿನ್ನನ್ನು ವರ್ಣನೆ ಮಾಡಬೇಕು ಅಂತ ಹೊರಟರು, ನಿನ್ನ ಗುಣಗಳು ಅನಂತ ಆಗಿರುವುದರಿಂದ ಅವ್ಯಾವೂ ಕೂಡ ನಿನ್ನನ್ನು ಸ್ತೋತ್ರ ಮಾಡುವ ಅರ್ಹತೆಯನ್ನೇ ಹೊಂದೋದಿಲ್ಲ. ಅವೆಲ್ಲ ಕೈ ಸೋತು ಹಿಂದೆ ಉಳಿದು ಬಿಡ್ತವೆ. ಮತ್ತೆ ನೀನು ಈ ಎಲ್ಲ ಜೀವಿಗಳನ್ನ, ಜಗತ್ತಿನ ಎಲ್ಲ ಭೂತಗಳನ್ನು ಕೂಡ, ಪ್ರಜೆಗಳನ್ನು ಕೂಡ ನಿನ್ನ ಶಕ್ತಿಯಿಂದ
ನಿನ್ನ ಕಡೆಗೆ ಸೆಳೆದಿದ್ದೆ. ಅದು ಹೇಗೆ? ತನ್ನ ಎದುರಾಳಿಯಾಗಿ ಒಂದು ಗೂಳಿ ಬಂದಾಗ ಆ ಗೂಳಿಯನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ ಈ ಗುಂಪಿನ ನಾಯಕನಾದಂತಹ ಒಂದು ಗೂಳಿ ಏನೂ ಭಯವಿಲ್ಲದೆ ಹೇಗೆ ಮುನ್ನುಗ್ಗುತ್ತದ, ಹಾಗೆ ನೀನು ಕೂಡ ಈ ಎಲ್ಲ ಜಗತ್ತಿನ ನಾಯಕನಾಗಿದ್ದೆ. ಅಂತ ಒಂದು ಮಹಾಬಲಶಾಲಿಯಾದ ಗೂಳಿಯಂತೆ ನೀನು ಈ ಜಗತ್ತಿನ ಜನರನ್ನೆಲ್ಲರನ್ನು ಕೂಡ ನಿಯಂತ್ರಿಸ್ತಾ ಇದ್ದೆ, ಅವರಿಗೆ ನೀನು ಒಡೆಯನಾಗಿದ್ದೆ. ಇದು ಆಚಾರ್ಯ ನಮ್ಗಲ್ಲಿ ತಿಳಿಸುವಂತಹ ಅರ್ಥ. ಅದಕ್ಕೆ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಕೂಡ ಹೆಚ್ಚು ಕಡಿಮೆ ಹಾಗೆ ಅರ್ಥ ಬರೆದಿದ್ದಾರೆ. ತುಂಜೆ ತುಂಜೆ ಇತ್ಯಾವೃತ್ಯಾಯೋಜ್ಯಂ ಅಂತಿದೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ. ತುಂಜೆ ತುಂಜೆ ಅನ್ನೋದನ್ನ ಹಿಂದಿನ ಮಂತ್ರಕ್ಕೂ ಇಟ್ಕೋಬಹುದು, ಇಲ್ಲೂ ಇಟ್ಕೋಬಹುದು ಅಂತ ಅವರು ಹೇಳಿದ್ದನ್ನು ನಾವು ನಿನ್ನೆ ದಿವಸ ನೋಡಿದ್ವಿ. ತುಂಜತಿರ್ ದರ್ಶನ ಕರ್ಮ ಪ್ರೇರಣೆ ಬರ್ತದೆ, ಪ್ರೇರಿಸುವುದು. ನೀನೇ ಚತುರ್ಮುಖಾದಿ ಎಲ್ಲ ದೇವತೆಗಳನ್ನು, ನಮ್ಮಂಥ ಸಾಮಾನ್ಯರನ್ನು ಬನ್ನಿರಿ ನನ್ನನ್ನು ಸ್ತುತಿಸಿರಿ ಅಂತ ಪ್ರೇರಿಸಿದಾಗ ಸ್ತೋತ್ರ ಮಾಡಬೇಕು ಅಂತ ಹೊರಟಂಥ ಎಲ್ಲಾ ಸ್ತೋತ್ರಗಳು, ಸ್ತೋಮ ಅಂದ್ರೆ ಸ್ತೋತ್ರಗಳು, ಆ ಸ್ತೋಮ ಅನ್ನೋದಕ್ಕೆ ಸ್ತೋತ್ರದ ಗುಂಪು ಅಂತ ಅರ್ಥ ಇದೆ. ಮತ್ತು ಒಂದು ಅರ್ಥವನ್ನು ಹೇಳ್ತಾರೆ, ಈ ಸಾಮವೇದದ ಗಾನಕ್ಕೆ ಆಧಾರಭೂತವಾಗಿ ತೆಗೆದುಕೊಳ್ಳುವಂತಹ ವಾಕ್ಯಗಳೆಲ್ಲ ಋಗ್ವೇದದ ವಾಕ್ಯಗಳೇ. ಆ ಸಾಮವೇದದ ಪಠನಕ್ಕೆ ಹೀಗೆ ಆಧಾರಭೂತವಾದಂತಹ ಋಗ್ವೇದದ ವಾಕ್ಯಗಳೇನಿವೆ ಅವುಗಳನ್ನ ಸ್ತೋಮ ಅಂತ ಹೇಳ್ತಾರೆ. ಮೂಲ ಸ್ತೋಮ ಅಂದ್ರೆ ಬರೇ ಸಮೂಹ. ಸಾಮ ಆಧಾರಭೂತ ಋಕ್ ಸ್ತೋಮ ಅಂತ ಹೀಗೊಂದು ವರ್ಣನೆ ಕೂಡ ಇದೆ. ಹೀಗೆ ಸಾಮವೇದದಿಂದ, ಋಗ್ವೇದದಿಂದ ಮತ್ಯಾವುದೇ ಮೂಲಕವಾದರೂ ನಿನ್ನನ್ನು ಸ್ತುತಿಸ್ಲಿಕ್ಕೆ ಹೋದ್ರು ಆ ಎಲ್ಲಾ ಸ್ತೋತ್ರಗಳ ರಾಶಿಯೂ ಕೂಡ ನೀನು ಅನಂತ ಗುಣವುಳ್ಳವನಾದ್ದರಿಂದ ನಿನ್ನೆದುರಿಗೆ ಅವು ಸ್ತೋತ್ರವೇ ಆಗಲಾರವು. ಮತ್ತೆ ಅಲ್ಲಿ ವಂಸಗಹ ಅಂತ ಶಬ್ದ ಇದೆ. ವಂಸ ಅಂದ್ರೆ ಎದುರಾಳಿಯಾದಂತಹ ಒಂದು ಗೋಳಿ. ವಂಸಗ ಅಂದ್ರೆ ಆ ಎದುರಾಳಿಯನ್ನ ಹಿಮ್ಮೆಟ್ಟಿಸ್ಲಿಕ್ಕಾಗಿ ಭಯವಿಲ್ಲದೆ ಮುನ್ನುಗ್ಗುವಂಥ ಈ ಗುಂಪಿನ ನಾಯಕ ಅಂತ ಅರ್ಥ. ಕೋಶಗಳಲ್ಲಿ ನಮಗೆ ಇವತ್ತು ವಂಸಗ ಅನ್ನೋ ಶಬ್ದ ಕಾಣಿಸ್ತದೆ. ಆದರೆ ವಂಸ ಅನ್ನೋ ಶಬ್ದ ಕೋಶದಲ್ಲಿ ಹುಡುಕಾಡಿದ್ರು ಕೂಡ ನನಗೆ ಕಾಣಲಿಲ್ಲ. ಅದಕ್ಕೆ ಆಚಾರ್ಯರ ಭಾಷ್ಯದಲ್ಲಿ ಪ್ರತಿವೀರ ವೃಷಾ ವಂಸಃ ತದ್ಗಂತ ವಂಸಗೋ ವಿಭೀಹಿ ಅಂತ ಭಾಷ್ಯ ಬರೆದಿದ್ದಾರೆ. ಪ್ರತಿವೀರ ಎದುರಾಳಿಯಾದಂತಹ ಒಂದು ಗೂಳಿಯೇ ವಂಸ. ತದ್ಗಂತ ವಂಸಂ ಗಚ್ಚತಿ ಇತಿ ವಂಸಕಃ. ಅದನ್ನ ಎದುರಿಸಿ ಹೋಗುವಂತಹ ಮತ್ತೊಂದು ಗೂಳಿ ಏನಿರ್ತದೆ, ಈ ಗುಂಪಿನ ನಾಯಕ ವಿಭೀಹಿ ಭಯರಹಿತವಾಗಿ ಮುನ್ನುಗ್ತದಲ್ಲ, ಅದಕ್ಕೆ ವಂಸಗ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಕೋಶಗಳಲ್ಲಿ ಈ ವಂಸಗ ಅನ್ನೋ ಶಬ್ದಕ್ಕೂ ಕೂಡ ಎತ್ತು, ಒಂದು ಬುಲ್ ಹೀಗೆಲ್ಲ ಅರ್ಥಗಳನ್ನು ಹೇಳ್ತಾರೆ. ಅದಲ್ಲದೇನೆ ಕೆಲವು ಬೇರೆ ಅರ್ಥಗಳು ಕೂಡ ನಮಗಲ್ಲಿ ಈ ಇಂಗ್ಲಿಷ್ ಭಾಷೆಯ ಕೆಲವು ಕೋಶಗಳನ್ನು ನೋಡಿದ್ರೆ ಕಾಣುತ್ತವೆ. ನನಗೆ ಆ ವಂಸಗ ಅನ್ನೋದನ್ನು ನೋಡಿದಾಗ ಅದಕ್ಕೆ BULL ಬುಲ್ ಅನ್ನುವಂಥ ಒಂದು ಶಬ್ದ ಕಾಣಿಸಿತು. ಅದಲ್ಲದೆ STIER ಸ್ಟೈರ್ ಅನ್ನುವಂಥ ಒಂದು ಶಬ್ದವು ಕೂಡ ಕಾಣಿಸ್ತು. ಅದು ಈ ಮೂಲ ಜರ್ಮನಿಯ ಶಬ್ದ ಅಂತ ಹೇಳ್ತಾರೆ. ನಾನು ಈ ಶಬ್ದವನ್ನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಶಬ್ದಕ್ಕೆ ಆಕ್ರಮಣ ಮಾಡುವವರು, ಎದುರಾಳಿಯ ಮೇಲೆ ಆಕ್ರಮಣ ಮಾಡುವವರು ಅನ್ನೋ ಒಂದು ಅರ್ಥವನ್ನ STY ಅನ್ನುವಂಥ ಒಂದು ಕ್ರಿಯಾಪದ ಏನಿದೆ ಈಗ ಕೋಶದಲ್ಲಿ ಕಾಣಿಸೋದು STY ಅಂತ ಕಾಣಿಸ್ತದೆ. STIE ಅಂತನೂ ಇನ್ನೊಂದು ಕ್ರಿಯಾಪದನೂ ಹಿಂದೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಆಕ್ರಮಣ ಮಾಡು, ಎದುರಾಳಿಯ ಮೇಲೆ ಆಕ್ರಮಣ ಮಾಡು
ಅಂತ ಅರ್ಥ ಬರ್ತದೆ. ಆ ಅರ್ಥವನ್ನ ನಾವು ಆ ಇಂಗ್ಲಿಷ್ ಭಾಷೆ ಶಬ್ದದಿಂದ ತಿಳಿದುಕೊಂಡು ವಂಸಗ ಅನ್ನೋ ಶಬ್ದಕ್ಕೂ ಕೂಡ ಅದನ್ನೇ ಅರ್ಥ ಮಾಡ್ಕೋಬೇಕು, ಅದನ್ನೇ ಅನ್ವಯಿಸ್ಕೋಬೇಕು ಅನ್ನೋದಕ್ಕಾಗಿ ಹೇಳ್ತಿದ್ದೇನೆ ಅಷ್ಟೇ. ವಸ್ತುತಃ ಜರ್ಮನಿ ಇಂಗ್ಲಿಶಿನ ಆ ಅರ್ಥಗಳನ್ನು ನೋಡುವುದೇನು ಇಲ್ಲಿ ಉದ್ದೇಶ ಅಲ್ಲ. ಆದರೆ ಗಚ್ಚತಿ, ವಂಸಂ ಗಚ್ಚತಿ ಅಂದ್ರೆ ಏರಿ ಹೋಗುವಂಥದ್ದು ಅಂತ ಹೀಗೆ ಅರ್ಥ. ಅದಕ್ಕೆ ಕೋಶಗಳಲ್ಲಿ ಹಾಗೊಂದು ಅರ್ಥನೇ ನಮಗೀಗ ಕಾಣಿಸ್ತದೆ ಆ ಶಬ್ದವನ್ನು ಗಮನಿಸಿದರೆ. ಇವತ್ತಿನ ಕೋಶಗಳಲ್ಲಿ ಹೀಗೆ ವಂಸಂ ಗಚ್ಚತಿ, ಅದರ ಮೇಲೆ ಏರಿ ಹೋಗುವಂಥ ಒಂದು ಪ್ರಾಣಿ, ಎದುರಾಳಿಯ ಮೇಲೆ ಏನೂ ಭಯವಿಲ್ಲದೆ ಆಕ್ರಮಣ ಮಾಡುವಂತಹ ಒಂದು ಪ್ರಾಣಿಯನ್ನ, ಆ ಗೂಳಿಯನ್ನ ವಂಸಗ ಅಂತ ಹೇಳ್ತಾರೆ. ಈಗಾಗಲೇ ಹೇಳಿದಂತೆ ವಂಸ ಶಬ್ದ ಈಗ ಕಾಣಿಸೋದಿಲ್ಲ ಕೋಶದಲ್ಲಿ, ವಂಸಗ ಅನ್ನೋ ಶಬ್ದ ಎಲ್ಲ ಕಡೆ ಕಾಣಿಸ್ತದೆ. ಅದಕ್ಕೂ ಕೂಡ ಆಕ್ರಮಣ ಮಾಡುವಂತಹ ಗೂಳಿ ಅನ್ನುವಂಥ ಅರ್ಥವನ್ನು ನಾವು ಸ್ವೀಕಾರ ಮಾಡಬಹುದು. ಈ ಭಗವಂತನು ಕೂಡ ಈ ರೀತಿಯಾಗಿ ವಂಸಕದಂತೆ ತನ್ನ ನಂಬಿದಂಥ ಭಕ್ತರೇನಿದ್ದಾರೆ ಆ ಭಕ್ತರನ್ನ ರಕ್ಷಿಸ್ತಾನೆ, ಮತ್ತೆ ಎದುರಾಳಿಗಳನ್ನ ಹಿಮ್ಮೆಟ್ಟಿಸ್ತಾನೆ ಅಂತ ಅದರ ತಾತ್ಪರ್ಯ. ಸಮರ್ಥ ಕೃಷ್ಟಿ ಪ್ರಜಾ ಓಜಸ, ತನ್ನ ಶಕ್ತಿಯ ಮೂಲಕ ರಕ್ಷಿಸ್ತಾನೆ. ಈ ಕೃಷ್ಣ ಅನ್ನೋ ಶಬ್ದಕ್ಕೂ ಕರ್ಷತಿ ಅಂತಾನೆ ಅರ್ಥ ಆಗ್ತದೆ. ಕೃಷ್ಣ ಅನ್ನೋ ಶಬ್ದಕ್ಕೂ ಕರ್ಷತಿ, ತನ್ನ ಕಡೆಗೆ ಸೆಳೆದುಕೋತಾನೆ. ಇಲ್ಲಿರುವಂತಹ ಈ ಬೃಹತಿ ಮಂತ್ರದಲ್ಲಿ ಕೃಷ್ಟಿಹಿ ಇಯರ್ತಿ, ಕೃಷ್ಟಿಹಿ ಅಂದ್ರೆ ಪ್ರಜೆಗಳನ್ನ, ಇಯರ್ತಿ ಅಂದ್ರೆ ಪ್ರೇರಿಸುತ್ತಾನೆ, ಹೀಗೆ ಅರ್ಥ ಬರೋದ್ರಿಂದ ಆ ವೇದ ಮಂತ್ರಕ್ಕೂ ಮತ್ತೆ ಈ ಕೃಷ್ಣ ಅನ್ನೋ ಶಬ್ದಕ್ಕೂ ಒಂದು ಸಂಬಂಧವನ್ನು ನಾವು ತೋರಿಸಿದಂತಾಗ್ತದೆ. ಇನ್ನ ಭಗವಂತ ರಾಯರು ಮಾಡುವಂತಹ ಅರ್ಥ ಅದು ಏನು ಭಿನ್ನವಾಗಿ ಏನಿಲ್ಲ. ಇಲ್ಲಿ ಒಂದು ವಿಷಯ, ಭಗವಂತ ರಾಯರು ಅಂತ ಏನು ಹೇಳಬೇಕಾಗಿಲ್ಲ, ಭಗವಂತ ಆಚಾರ್ಯರು ಅಂತ ಅವ್ರನ್ನ ಹೇಳುವುದು ಒಳ್ಳೆಯದು. ಗುರುಗಳಾದಂತಹ ಶೇಷಗಿರಿ ಆಚಾರ್ಯರನ್ನ ಈಗ ಒಂದೆರಡು ದಿವಸದಿಂದ ಮಾತನಾಡಿಸಿದಾಗ ಅವರನ್ನ ಭಗವಂತ ರಾಯರು ಅಂತ ಜನ ಹೇಳ್ತಾರೆ. ಯಾಕಂದ್ರೆ ಲೌಕಿಕ ಉದ್ಯೋಗದಲ್ಲಿದ್ದು ಅವರು ಇಂಥ ಎಲ್ಲ ಸಾಧನೆ ಮಾಡಿದವರು, ಯಾವ ವಿದ್ವಾಂಸನಿಗೂ ಕಡಿಮೆ ಇಲ್ಲದೆ ಇರುವಂತ ಸಾಧನೆ ಮಾಡಿದವರು ಅವರು. ಆದ್ರಿಂದ ಅವರನ್ನ ಆಚಾರ್ಯರು ಅಂತಾನೆ ಹೇಳಬೇಕು. ಆದರೂ ಲೌಕಿಕವಾದ ಉದ್ಯೋಗದಲ್ಲಿದ್ದವರನ್ನ ರಾಯರು ರಾವುಗಳು ಅಂತ ಹೇಳ್ತಿರ್ತಾರೆ ಜನ. ಲೌಕಿಕ ಉದ್ಯೋಗದಲ್ಲಿ ಇಲ್ಲದೆ ಇದ್ದವರನ್ನ ಆಚಾರ್ಯರು ಅಂತ ಹೇಳ್ತಿರ್ತಾರೆ, ಅಂತ ಶ್ರೇಷ್ಠ ವಂಶದಲ್ಲಿ ಹುಟ್ಟಿ ಬಂದವರು ಮೊದಲಾದವರನ್ನ. ಆದ್ರೆ ಅವರು ಲೌಕಿಕ ಉದ್ಯೋಗದದ್ದೊಂದು ಅನ್ನೋ ಮಾತ್ರಕ್ಕೆ ಭಗವಂತ ರಾಯರು ಅಂತೇನು ಹೇಳಬೇಕಾಗಿಲ್ಲ. ವಸ್ತುತಃ ಶ್ರೇಷ್ಠ ವಿದ್ವಾಂಸರೇ ಅವರು, ಯಾವ ಆಚಾರ್ಯನಿಗೂ ಕಡಿಮೆ ಇಲ್ಲ ಅಂತ ಅಂದ್ರು ಶೇಷಗಿರಿ ಆಚಾರ್ಯರು. ಆ ದೃಷ್ಟಿಯಿಂದ ಭಗವಂತ ರಾಯರು ಅಂತ ಅವ್ರನ್ನ ಹೇಳೋದನ್ನ ಬಿಟ್ಟು ಭಗವಂತ ಆಚಾರ್ಯರು ಅಂತಾನೆ ಹೇಳಬೇಕು ಅಂತ ನನಗೂ ಕೂಡ ಕಂಡಿತ್ತು. ಹಾಗೆ ಮುಂದುವರಿಸಿದ್ದೇನೆ. ಈ ಇಬ್ಬರು ವ್ಯಾಖ್ಯಾನಕಾರರು ಮಾಡಿದ ಅರ್ಥ ಒಂದೇ ರೀತಿಯಾಗಿದೆ. ಇದು ಕೃಷ್ಣ ಶಬ್ದಕ್ಕೆ ಈ ಸೋಮ ರಸದ ಕಡೆಗೆ ನೀರನ್ನು ಸೆಳೆದು ಅವೆರಡನ್ನೂ ಮಿಶ್ರಣ ಮಾಡಿ ಕೃಷ್ಣ ಅಂತ ಕರೆಸ್ಕೊಂಡಿದ್ದಾನೆ ಈ ಭಗವಂತ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಸೋಮರಸವನ್ನ ತಾನು ಸೆಳೆದುಕೊಂಡು ಪಾನ ಮಾಡಿ ಆ ಮೂಲಕ ತಾನು ಸುಖಿಯಾಗಿದ್ದಾನೆ, ಭಕ್ತರಿಗೂ ಸುಖ ಕೊಡ್ತಾನೆ ಅಂತ ಇದೊಂದು ಅರ್ಥವನ್ನು ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಇದಿಷ್ಟು ಆ ಇಬ್ಬರು ವ್ಯಾಖ್ಯಾನಕಾರರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ನಾನು ಅದಕ್ಕೆ ಮಾಡಿಕೊಂಡಂತಹ ಒಂದು ಅನ್ವಯಾರ್ಥ, ಇಲ್ಲೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ, ಆದರೂ ಅದನ್ನೊಂದು ಬಾರಿ ಅನ್ವಯಾರ್ಥ ಮತ್ತು ಭಾವಾರ್ಥವನ್ನ ನೋಡುವುದು ನಮ್ಮ ಈಗಿನ ಉದ್ದೇಶ. ಸ್ತೋಮಾಹ ಅಂದ್ರೆ ಸ್ತುತಿ ವಿಶೇಷ, ಸ್ತೋತ್ರ ವಿಶೇಷಗಳು. ಆ ಸ್ತೋತ್ರ ವಿಶೇಷ ಅಂದ್ರೆ ಸಾಮಗಾನಕ್ಕೆ ಆಧಾರಭೂತವಾದ ಋಗ್ವೇದದ ಕೆಲವು ವಾಕ್ಯಗಳ ಗುಂಪು. ಇದಕ್ಕೆ ಇನ್ನೂ ಕೆಲವು ಹೆಚ್ಚಿನ ಅರ್ಥಗಳಿದೆ, ಅದನ್ನು ಮತ್ತೆ ಯಾವಾಗಾದ್ರೂ ಹೇಳುವ ಪ್ರಯತ್ನ ಮಾಡ್ತೇನೆ. ಅಸ್ಯ ವಜ್ರಿಣ, ಅಸ್ಯ ಜ್ಞಾನಾನಂದಮಯಸ್ಯ, ಜ್ಞಾನಾನಂದಮಯನಾದಂಥ, ಮತ್ತೆ ವಜ್ರಿ ಅಂದ್ರೆ ಶತ್ರುಗಳಿಂದ ದೂರ ಇರುವಂಥವನು. ಶತ್ರುಗಳು ಇವನಿಂದ ದೂರ ಇದ್ದಾರೆ, ಶತ್ರುಗಳಿಂದ ವರ್ಜ್ಯ ಇವನು, ಆ ಕಾರಣಕ್ಕಾಗಿ ಈತ ವಜ್ರಿ. ಅಂತ ಇಂದ್ರನ ಸುಷ್ಟುತಿಂ ಅಂದ್ರೆ
ಸ್ತೋತ್ರಾರ್ಹತಾಂ ಸ್ತೋತ್ರವಾಗುವ ಅರ್ಹತೆಯನ್ನ ನ ವಿಂಧೆ ಹೊಂದಲಿಲ್ಲ. ಯಾವ ಈ ಸ್ತೋತ್ರಗಳು ಕೂಡ ಎಷ್ಟೇ ಸ್ತೋತ್ರ ಮಾಡಿದ್ರು ಅವಕ್ಕೆ ಆ ಶಕ್ತಿ ಬರಲಿಲ್ಲ. ವಂಸಕಃ ಅಂದ್ರೆ ಆಕ್ರಾಮಕಃ, ಪೃಷಾ ಅಂದ್ರೆ ಗೂಳಿ, ಪೃಷು ಸೇಚನೆ ಅಂತ ಧಾತು ಇದೆ. ಆ ಮೂಲಕ ಭಕ್ತರ ಮೇಲೆ ಅವರ ಅಪೇಕ್ಷೆಗಳನ್ನ ಮಳೆಯಂತೆ ಕರೆಯುವವನು, ಆದ್ರಿಂದ ಅವನನ್ನ ವೃಷಾ ಅಂತ ಹೀಗೆ ಹೇಳ್ತಾರೆ. ಯೂಥ ಅಂದ್ರೆ ಯೂಥಾನಿ ಅಂತ ದ್ವಿತೀಯ ವಿಭಕ್ತಿ ಬಹುವಚನ. ಅದು ಗುಂಪುಗಳನ್ನ ಹೇಗೋ ಈ ಒಂದು ಗೂಳಿ ತನ್ನ ಗುಂಪನ್ನು ಹೇಗೆ ನಿಯಂತ್ರಿಸ್ತದೋ ಹಾಗೆ ಈಶಾನಃ ಸರ್ವಕ್ಕೂ ಅಧಿಪತಿಯಾದ ಈ ಭಗವಂತ ಕೃಷ್ಟೀಹಿ ಪ್ರಜೆಗಳನ್ನ ಓಜಸ ತನ್ನ ಶಕ್ತಿಯಿಂದ ಈ ಅರ್ತಿ ಪ್ರೇರಿಸುತ್ತಾನೆ. ಇಲ್ಲಿ ಈ ಕರ್ಷತಿ ಅಂದ್ರೆ ಕರ್ಷತಿ ಕೃಷ್ಣ ಸೆಳೆಯುತ್ತಾನೆ ತನ್ನ ಕಡೆ ಅಂತ ಅರ್ಥ ನಮಗೆಲ್ಲ ಕಡೆ ಕಂಡು ಬಂದೇ ಇದೆ. ನನಗೆ ಮಹಾಕೂರ್ಮ ಪುರಾಣದ ಗೀತಾ ಭಾಷ್ಯದ ಒಂದು ಮಹಾಕೂರ್ಮ ಪುರಾಣದಲ್ಲಿ ಉದ್ಧತವಾದ ಶ್ಲೋಕ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದು. ಸಪ್ತಸಂಧ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನ ಹೇಳಿದ್ದಾರೆ. ಆ ಶ್ಲೋಕ ನೆನಪಿಗೆ ಬರ್ತದೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯಃ ಕೃಷ್ಣಂ ತ್ವಂ ಬ್ರಹ್ಮವಾದಿನಃ. ಭಗವಂತನೇ ನಿನ್ನನ್ನು ಕೃಷ್ಣ ಅಂತ ಹೇಳ್ತಾರೆ ಎಲ್ರು. ಕಾರಣ ಏನು? ಸಕಲಂ ಜಗತ್ ಎಲ್ಲ ಜಗತ್ತನ್ನು ಕೂಡ ನಿಯಮ್ಯ ನೀನು ನಿಯಂತ್ರಿಸಿ, ಕರ್ಷತಿ ನಿನ್ನ ಕಡೆಗೆ ಎಳೆದುಕೊಂಡಿದ್ದಿ, ಆಕರ್ಷಣದ ಕೇಂದ್ರ ಬಿಂದುವಾಗಿದ್ದಿ ನೀನು. ಅತಃ ಆದ್ದರಿಂದ ಮುನಯಃ ತ್ವಾಂ ಕೃಷ್ಣಂ ವದಂತಿ, ಆದ್ರಿಂದ ಮುನಿಗಳು ನಿನ್ನನ್ನು ಕೃಷ್ಣ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ಕರ್ಷತೀತಿ ಕೃಷ್ಣ ನಿನ್ನ ಕಡೆಗೆ ಎಳೆದುಕೊಳ್ಳುವವನು, ನಿಯಮಿಸಿ ಎಳೆಸಿ ತನ್ನ ಕಡೆಗೆ ಸೆಳೆದಿಟ್ಕೊಂಡವನು, ಈ ಅರ್ಥ. ಇದನ್ನೇ ಬೃಹತಿ ಮಂತ್ರದ ಕೃಷ್ಟಿ ಅಂದ್ರೆ ಪ್ರಜೆಗಳು, ಈ ಅರ್ಥ ಅಂದ್ರೆ ಪ್ರೇರೆಯತಿ, ಈ ಎರಡು ಶಬ್ದಗಳು ವರ್ಣಿಸ್ತವೆ. ತಾತ್ಪರ್ಯ ಏನು? ಭಗವಂತನೇ ಯಾವ ಸ್ತೋತ್ರವೂ ಕೂಡ ಜ್ಞಾನಾನಂದಮಯನಾದಂಥ ಮತ್ತೆ ಶತ್ರುಗಳಿಂದ ದೂರ ಇರುವಂಥ, ಶತ್ರುಗಳಿಗೆ ಭಯ ಕೊಟ್ಟಂಥ ನಿನ್ನನ್ನ ಪೂರ್ಣವಾಗಿ ತಿಳಿಸುವ ಅರ್ಹತೆಯನ್ನೇ ಹೊಂದಿಲ್ಲ. ಎದುರಾಳಿಯಾದ ಗೂಳಿಯನ್ನ ಏನೂ ಅಂಜಿಕೆ ಇಲ್ಲದೆ ಆಕ್ರಮಿಸುವಂಥ ಹಿಂಡಿನ ಮುಂದಾಳಾದಂಥ ಗೂಳಿ ತನ್ನ ಹಿಂಡನ್ನು ಹೇಗೆ ಆಳುತ್ತದೋ ಹಾಗೆ ನೀನು ಕೂಡ ಎಲ್ಲಾ ಜೀವರನ್ನು ಕೂಡ ನಿಯಂತ್ರಿಸ್ತಾ ಇದ್ದೀಯ. ಯತಃಕರ್ಷಸಿ ದೇವೇಶ ಅನ್ನೋ ಶ್ಲೋಕಕ್ಕೂ ಕೂಡ ಭಗವಂತನೇ ನೀನು ಸಕಲ ಜಗತ್ತನ್ನು ನಿಯಮಿಸಿ ನಿನ್ನೆಡೆಗೆ ಸೆಳೆಯುವುದರಿಂದ ಬ್ರಹ್ಮವಾದಿಗಳಾದ ಮುನಿಗಳು ನಿನ್ನನ್ನು ಕೃಷ್ಣ ಅನ್ನುತ್ತಾರೆ. ಈ ಕೃಷ್ಣ ಎಂಬ ಶಬ್ದದ ಅರ್ಥವನ್ನೇ ಬೃಹತಿ ಮಂತ್ರ ಕೃಷ್ಟೀಹಿ ಅರ್ಥಾತ್ ಪ್ರಜೆಗಳನ್ನು ಈ ಅರ್ತಿ ಪ್ರೇರಿಸುತ್ತಾನೆ ಎಂಬ ಈ ಮಂತ್ರಗಳಿಂದ ಹೇಳಿದೆ. ಸ್ತೋಮ ಅಂದ್ರೆ ಸಾಮಗಾನಕ್ಕೆ ಆಧಾರಭೂತವಾದ ಋಕ್ಕಿನ ವಾಕ್ಯಗಳು. ಋಗ್ವೇದದ ವಾಕ್ಯಗಳನ್ನೇ ತೆಗೆದುಕೊಂಡು ಅದಕ್ಕೆ ಕೆಲವು ಸ್ವರ ಇತ್ಯಾದಿಗಳನ್ನು ಸೇರಿಸಿ ಸಾಮ ಅಂತ ಅದನ್ನೇ ಈ ಸಾಮ ವೇದದ ರೂಪದಲ್ಲಿ ಹಾಡ್ತಾರೆ. ಸಾಮವೇದಕ್ಕೆ ಪ್ರತ್ಯೇಕವಾದ ಟೆಕ್ಸ್ಟ್ ಏನೂ ಇಲ್ಲ, ಋಗ್ವೇದದಲ್ಲಿ ಬಂದದ್ದನ್ನೇ ಸೇರಿಸಿಕೊಂಡಿರ್ತಾರೆ ಅಂತ ನಾವು ತಿಳಿಬೇಕು. ಸಮಸ್ತ ಜಗತ್ತನ್ನು ಮೂಗುದಾರ ಒಂದು ಗೂಳಿಯನ್ನ ಮೂಗುದಾರ ಹಾಕಿ ಹಿಡಿದುಕೊಳ್ಳುವಂತೆ ಸಮಸ್ತ ಜಗತ್ತನ್ನು ಭಗವಂತ ತನ್ನ ಆಧಾರದಲ್ಲಿ ಇಟ್ಕೊಂಡಿದ್ದಾನೆ, ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಭಾಗವತದಲ್ಲಿ ನಸ್ಯೋತವದ್ ಯಸ್ಯ ವಶೇಚ ಲೋಕಃ ಅಂತ ಹೀಗೆ ವರ್ಣಿಸ್ತಾರೆ. ಯಥಾ ಭ್ರಾಮ್ಯತ್ಯಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೋ ತಥಾ ಮೇ ಭಿದ್ಯತೆ ಚೇತಃ ಚಕ್ರಪಾಣಿಯ ಎದುರಿಚ್ಛಯ ಅಂತ ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಬರುವಂತಹ ಒಂದು ಮಾತು. ತನ್ನ ಗುಣಗಳ ಮೂಲಕ ಈ ಭಗವಂತ ನಮ್ಮೆಲ್ಲರನ್ನು ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ. ಅಯಸ್ಕಾಂತದ ಸನ್ನಿಧಿಯಲ್ಲಿ ಈ ಕಬ್ಬಿಣ ಆ ಅಯಸ್ಕಾಂತದ ಕಡೆಗೆ ಆಕೃಷ್ಟ ಆಗುವಂತೆ ಚಕ್ರಪಾಣಿಯಾದ ಈ ಭಗವಂತ ನಮ್ಮೆಲ್ಲರ ಮನಸ್ಸನ್ನು ಕೂಡ ಆಕರ್ಷಿಸಿದ್ದಾನೆ ಅಂತ ಆ ಪ್ರಹ್ಲಾದ ಹೇಳುವಂಥ ಒಂದು ಮಾತು. ಭಾಗವತ ತಾತ್ಪರ್ಯದ ಒಂದು ಮಾತು ನಂಗೆ ನೆನಪಿಗೆ ಬರ್ತದೆ. ಹರಿಹಿ ಅಕ್ಲಿಷ್ಟಕಾರಿತ್ವಾದ ಅಯಸ್ಕಾಂತವಾದ ವೀರ್ಯತೆ ಅಂತ. ಅಯಸ್ಕಾಂತ ಈ ಕಬ್ಬಿಣದ ಚೂರುಗಳನ್ನು ತನ್ನ ಕಡೆ ಸೆಳೆಯುವಾಗ ಏನಾದರೂ ಪ್ರಯತ್ನ ಮಾಡ್ತದೇನೋ, ಅಲ್ಲೇನಾದರೂ ಯಾಂತ್ರಿಕ ಚಟುವಟಿಕೆ ಏನಾದರೂ ನಡೆದು ಒಂದು ಶಬ್ದ, ಒಂದು ವಿಶೇಷವಾದ ಪ್ರವೃತ್ತಿ ಏನಾದರೂ ನಡೀತದೇನೋ? ಏನೂ ಇಲ್ಲ. ಅಯಸ್ಕಾಂತ ತಾನಿದ್ದಲ್ಲೇ ಇರ್ತದೆ. ಹೆಚ್ಚಿನ ಪ್ರಯತ್ನವನ್ನೇನೂ ಅದು ಮಾಡೋದೇ ಇಲ್ಲ, ಅದು ಮಾಡೋದು ನಮ್ಮ ಗಮನಕ್ಕೂ ಬರೋದಿಲ್ಲ.
ಅದರಂತೆ ಭಗವಂತ ಅಕ್ಲಿಷ್ಟಕಾರಿ, ಯಾವುದೇ ಕ್ಲೇಶವಿಲ್ಲದೆ ಅನಾಯಾಸವಾಗಿ ಕಾರ್ಯವನ್ನು ಮಾಡಿ ಜಗತ್ತನ್ನೆಲ್ಲವನ್ನು ತನ್ನ ಕಡೆಗೆ ಸೆಳೆಕೊಂಡಿದ್ದಾನೆ, ಮತ್ತೆ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಕೃಷ್ಣ ಅಂತಂದ್ರೆ ನೀಲವಾದ ಮೇಘದಂತೆ ಕೃಷ್ಣವರ್ಣತ್ವಾತ್ ಕೃಷ್ಣ, ಕೃಷ್ಣೋ ವರ್ಣ ಅಸ್ಯ ಸ್ಥಿತಿ ಕೃಷ್ಣ. ಭಗವಂತನಿಗೆ ಬೇರೆ ಬೇರೆ ಬಣ್ಣಗಳಿರ್ತಾವಲ್ಲ, ಆ ಬಣ್ಣ ಯಾವುದು ಕೂಡ ಆಕಸ್ಮಿಕ ಏನಲ್ಲ. ಜಗತಾಂ ವರ್ಧಯನ್ ಸತ್ವಂ ಯದಾ ರಕ್ಷತಿ ಕೇಶವ ಹಯಗ್ರೀವಾದಿ ರೂಪೇಣ ಶುಕ್ಲ ವರ್ಣಸ್ತದಾ ವಿಭು. ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಕೆಲವು ಮಾತಿವೆಲ್ಲ. ಜಗತ್ತಿಗೆ ರಕ್ಷಣೆಯನ್ನು ಮಾಡಲಿಕ್ಕಾಗಿ ಆ ಜಗತ್ತಿನ ಸತ್ವಗುಣವನ್ನು ಆತ ಅಭಿವೃದ್ಧಿ ಮಾಡಿದರೆ ಶುಕ್ಲ ರೂಪವುಳ್ಳಂತ ಹಯಗ್ರೀವ ರೂಪವನ್ನು ತಾಳ್ತಾನೆ. ರಜೋಗುಣವನ್ನು ಹೆಚ್ಚು ಮಾಡಿ ಜಗತ್ತನ್ನ ಸೃಷ್ಟಿಸಬೇಕು ಅಂತ ಆತ ಪ್ರಯತ್ನ ಪಟ್ಟಾಗ ಆ ಕೆಂಪು ಬಣ್ಣವುಳ್ಳಂತಹ ಪರಶುರಾಮಾದಿ ರೂಪವನ್ನು ತಾಳ್ತಾನೆ. ತದ್ ರಕ್ತಂ ಜಾಮದಜ್ಞಾದಿ ರೂಪಂ ಏನ ವಿನಾಶಯೇತ್, ಜಾಮದಜ್ಞಾದಿ ರೂಪಂ ಏನ ವಿನಾಶಯೇತ್ ವರ್ಧಯಂಸ್ತು ತಥೋ ಲೋಕೆ ತತ್ಕೃಷ್ಣಂ ಯಾದವಾದಿಕಂ. ಹೀಗೆ ರಕ್ಷಿಸ್ಲಿಕ್ಕೆ ಬಯಸಿದಾಗ ಬಿಳಿಯ ಬಣ್ಣ, ಅದನ್ನ ಹುಟ್ಟಿಸ್ಲಿಕ್ಕೆ ಬಯಸಿದಾಗ ಕೆಂಬಣ್ಣ, ತಮೋಗುಣವನ್ನು ಹೆಚ್ಚು ಮಾಡಿ ಜಗತ್ತನ್ನು ನಾಶ ಮಾಡಲಿಕ್ಕೆ ಬಯಸಿದಾಗ ಕಪ್ಪು ಬಣ್ಣವುಳ್ಳಂಥ ಯಾದವ ಕೃಷ್ಣ ಮೊದಲಾದ ರೂಪವನ್ನು ತಾಳ್ತಾನೆ. ಆದ್ರಿಂದ ಈ ಕೃಷ್ಣಾದಿ ರೂಪಗಳಲ್ಲಿ ಅವನು ಕಪ್ಪು ಬಣ್ಣವನ್ನು ಯಾಕೆ ಧರಿಸಿರ್ತಾನೆ? ಅಸತಾಂತು ತಮೋವೃದ್ಧಿಂ ಕುರ್ವನ್ ಘಾತಯತೆ ಯದಾ ಸತಾಂ ವಿವರ್ಧನಾರ್ಥಾಯ ಕೃಷ್ಣರೂಪಿ ತದಾ ಹರಿಹಿ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳೋದು. ಈ ಜನರಲ್ಲಿ ತಮೋಗುಣವನ್ನು ಹೆಚ್ಚು ಮಾಡಿ ಆ ಮೂಲಕ ಅವರ ಮನಸ್ಸನ್ನ ಚಂಚಲವನ್ನಾಗಿ ಮಾಡಿ ಅವರ ಮನಸ್ಸಿನ ಸ್ಥೈರ್ಯವನ್ನು ಪರೀಕ್ಷಿಸಿ ಅದರಲ್ಲಿ ಯಾರು ತೇರ್ಗಡೆ ಆಗ್ತಾರೆ, ಯಾರು ತೇರ್ಗಡೆ ಆಗುವುದಿಲ್ಲ ಅನ್ನುವುದನ್ನೆಲ್ಲ ಗಮನಿಸಿ ತೇರ್ಗಡೆ ಆಗದವರು ಹಿಂದುಳಿತಾರೆ, ತೇರ್ಗಡೆ ಆದವರು ಮುಂದೆ ಹೋಗ್ತಾರೆ. ಇದೆಲ್ಲ ಆ ಕೃಷ್ಣ ಕಪ್ಪು ಬಣ್ಣವನ್ನು ತಾಳುವ ಭಗವಂತನ ಉದ್ದೇಶ ಆಗಿರ್ತದೆ. ಕೃಷ್ಣಾದಿ ದೋಷನಾಶಕ ಅಂತ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಕಂಡು ಬರ್ತದೆ. ಹಯಗ್ರೀವ ರೂಪದಿಂದ ಜ್ಞಾನವನ್ನು ರಕ್ಷಿಸ್ತಾನೆ, ಪರಶುರಾಮ ರೂಪದಿಂದ ಜ್ಞಾನವನ್ನು ಕೊಡ್ತಾನೆ. ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ, ಜಾಮದಜ್ಞಾದಿ ರೂಪವಾನ್ ಜ್ಞಾನಾದಿ ಉತ್ಪಾದಕ, ಕೃಷ್ಣಾದಿ ದೋಷನಾಶಕ. ಕೃಷ್ಣ ಕಪ್ಪು ಬಣ್ಣದಿಂದ ನಮ್ಮೆಲ್ಲರನ್ನೂ ಕೂಡ ಪರೀಕ್ಷಿಸ್ತಾನೆ, ತಮೋ ಗುಣವನ್ನು ಹೆಚ್ಚು ಮಾಡ್ತಾನೆ. ಆತ ಒಡ್ಡಿದ ಪರೀಕ್ಷೆಯಲ್ಲಿ ಯಾರು ತೇರ್ಗಡೆ ಆಗ್ತಾರೆ ಯಾರು ಆಗೋದಿಲ್ಲ ಅಂತ ನೋಡ್ತಾನೆ ಅವನು ಅಂತ ನಾನು ಹೇಳಿದೆ. ಅದೇ ದೋಷನಾಶಕ, ದೋಷವನ್ನ ಕಳೆಯಲಿಕ್ಕಾಗಿ ಭಕ್ತರಾದವರು ದೋಷವನ್ನು ಕಳ್ಕೊಂಡು ಶುದ್ಧರಾಗಿ ಮುಂದೆ ಹೋಗಬೇಕು. ಅದರಲ್ಲಿ ತೇರ್ಗಡೆ ಆಗದೇ ಇದ್ದವರು ಹಿಂದುಳಿತಾರೆ. ಇದೆಲ್ಲ ಆ ಕೃಷ್ಣ ಮೊದಲಾದ ರೂಪಗಳ ಉದ್ದೇಶ ಆಗಿರ್ತದೆ ಅಂತ ಅದರ ತಾತ್ಪರ್ಯ. ಬಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ ತ್ರಿಲೋಕ ಸ್ಥಿತಯೇ. ಭಾಗವತದ ಮತ್ತೊಂದು ಶ್ಲೋಕ ಇದು 10ನೇ ಸ್ಕಂದದಲ್ಲಿ. ಜಗತ್ತಿನ ಸ್ಥಿತಿಗಾಗಿ ಶುಕ್ಲವರ್ಣವನ್ನು ಧರಿಸ್ತೆ, ಸೃಷ್ಟಿಗಾಗಿ ಕೆಂಬಣ್ಣವನ್ನ, ಮತ್ತೆ ತಮಸ ಜನಾತ್ಯಯೇ, ಜನರ ಕ್ಷಯ ಆಗಬೇಕಾದಾಗ ನೀನು ಕೃಷ್ಣವರ್ಣವನ್ನ ಧರಿಸ್ತೆ ಅಂತ ಅದರ ತಾತ್ಪರ್ಯ. ಕೃಷ್ಣೋ ವರ್ಣಶ್ಚಮೇ ಯಸ್ಮಾತ್ ತಸ್ಮಾತ್ ಕೃಷ್ಣೋಹಂ ಅರ್ಜುನ. ಶಾಂತಿ ಪರ್ವದಲ್ಲಿ ಬರುವಂತಹ ಮಾತಿದು. ನನಗೆ ಕಪ್ಪು ವರ್ಣವೂ ಇರುವುದರಿಂದ ನಾನು ಕಪ್ಪು ರೂಪವನ್ನ ತಾಳಿರುವುದರಿಂದ ನನಗೆ ಕೃಷ್ಣ ಅಂತ ಜನ ವ್ಯವಹರಿಸ್ತಾರೆ. ಕೃಷಿ ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿವಾಚಕ ಅಂತ ಇದು ಕೂಡ ಒಂದು ಮಹಾಭಾರತದಲ್ಲೇ ಬರುವಂತಹ ಶ್ಲೋಕ. ಕೃಷಿ ಅಂದ್ರೆ ಭೂಮಿ, ಆ ಭೂಮಿಗೆ ಣ ಅಂದ್ರೆ ಆನಂದವನ್ನು ಕೊಟ್ಟವನು, ಭೂಮಿಯ ಭಾರವನ್ನು ಇಳುಹಿ ಆನಂದವನ್ನು ಕೊಟ್ಟವನೇ ಈ ಕೃಷ್ಣ. ಶಾಂಕರ ಭಾಷ್ಯದಲ್ಲಿ ಸಚ್ಚಿದಾನಂದ ಸ್ವರೂಪ ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿವೃತ್ತಿವಾಚಕ ವಿಷ್ಣು ಸದ್ಭಾವ ಯೋಗಾಚ ಕೃಷ್ಣೋ ಭವತಿ ಶಾಶ್ವತಃ ಅಂತ ಮಹಾಭಾರತದ ಉದ್ಯೋಗ ಪರ್ವದ 70ನೇ ಅಧ್ಯಾಯದ 5ನೇ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ನಾನು ಆ ಶ್ಲೋಕವನಿಗಾಗಲೇ ಈ ಹಿಂದೆ ಹೇಳಿದೆ. ಕೃಷಿ ಅಂದ್ರೆ ಭೂಮಿ ಅಂತ ಅರ್ಥ, ಣ ಅಂದ್ರೆ ಅದಕ್ಕೆ ಆನಂದವನ್ನು ಕೊಟ್ಟವನು ಅಂತ ಅರ್ಥ. ಆದ್ರಿಂದ ಅವನಿಗೆ ಕೃಷ್ಣ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕವನ್ನು
ಶಾಂಕರ ಭಾಷೆಯಲ್ಲಿ ಉದ್ಧರಿಸಿದ್ದಾರೆ. ಕೃಷಾಮಿ ಪೃಥ್ವೀಂ ಪಾರ್ಥ ಭೂತ್ವ ಕಾರ್ಷ್ಣಾಯಸೋ ಹಲಹ ಕೃಷ್ಣೋ ವರ್ಣಶ್ಚ ಮೇ ಯಸ್ಮಾತ್ ತಸ್ಮಾತ್ ಕೃಷ್ಣೋಹಂ ಅರ್ಜುನ. ನಾನು ಕಪ್ಪು ವರ್ಣವುಳ್ಳವನಾಗಿದ್ದೇನೆ, ಅದಲ್ಲದೆ ಕಾರ್ಷ್ಣಾಯಸೋ ಹಲಹ ಕಬ್ಬಿಣದ ನೇಗಿಲಿನ ರೂಪದಲ್ಲಿ ಭೂಮಿಯನ್ನು ಉಳುವವನು ನಾನೇ ಆಗಿದ್ದೇನೆ ಅಂತದರ ತಾತ್ಪರ್ಯ. ಅದರಿಂದ ನನಗೆ ಕೃಷ್ಣ ಅಂತ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ನಿತ್ಯ ತೃಪ್ತನಾದವನು ಕೃಷ್ಣ ಅಂತಂದ್ರೆ ಈ ಅನೇಕ ಲೀಲೆಗಳನ್ನು ತೋರಿಸುವ ಮೂಲಕ ತನ್ನಲ್ಲಿಯೇ ತಾನು ತೃಪ್ತನಾದವನು. ಏಕಾಂತ ಲೀಲಾ ರಸತಃ ನಿವೃತ್ತಃ ಕೃಷ್ಣ ಉಚ್ಯತೆ ಅಂತ. ಸತ್ಯಸಂದ್ರ ವ್ಯಾಖ್ಯಾನದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಯತಃ ಕರ್ಷಸಿ ದೇವೇಶ, ನಮಗೆ ಮುಖ್ಯವಾಗಿ ಈ ವೇದ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಬೇಕಾದದ್ದು, ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಬೇಕಾದದ್ದು ಈ ಅರ್ಥ. ಯಾಕಂದ್ರೆ ಇಲ್ಲಿ ಕೃಷ್ಣೀಹಿ ಈ ಅರ್ಥಿ ಅಂತ ಬಂದಿದೆ, ಎಲ್ಲಾ ಪ್ರಜೆಗಳನ್ನು ಕೂಡ ಪ್ರೇರಿಸ್ತಾನೆ ಅಂತ. ಆ ಅರ್ಥವನ್ನ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದು ಆ ಮಹಾಕೂರ್ಮ ಪುರಾಣದ ಶ್ಲೋಕ. ಗೀತಾ ಭಾಷೆಯಲ್ಲಿ ಆಚಾರ್ಯರು ಉದ್ಧರಿಸಿದಂತಹ ಒಂದು ಶ್ಲೋಕ ಅದು. ಅದನ್ನ ಸತ್ಯಸಂಧ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ನಿಯಮನಾದಿನ ಸಕಲ ಲೋಕಕರ್ಷಣ ಕೃಷ್ಣ, ಆಳುವ ಮೂಲಕ ಸೆಳೆಯುವ ಮೂಲಕ ಜಗತ್ತನ್ನೇ ತನ್ನ ಕಡೆ ಇಟ್ಕೊಂಡಂಥವನು, ತನ್ನ ಕಡೆ ಸೆಳೆದಿಟ್ಕೊಂಡವನು, ಹೀಗೆ ಅರ್ಥವನ್ನು ಹೇಳಿದ್ದಾರೆ. ಹೀಗೆ ಕೃಷ್ಣ ಅನ್ನೋ ಶಬ್ದ ಕೇವಲ ಆತನ ವರ್ಣವನ್ನು ಮಾತ್ರ ಹೇಳುವಂಥದ್ದಲ್ಲ, ಆಕರ್ಷಣದ ಕೇಂದ್ರ ಬಿಂದು ಈ ಭಗವಂತ. ವೇದ ಮಂತ್ರದಲ್ಲಿ ಮತ್ತೊಂದು ಕಡೆ ಜಿಹ್ವಾ ದೇವಾನಾಂ ಅಮೃತಸ್ಯ ನಾಭಿ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಎಲ್ಲ ದೇವತೆಗಳ ನಾಲಿಗೆ ಈ ಭಗವಂತ. ಮತ್ತೆ ಅಮೃತಸ್ಯ ನಾಭಿ, ಅಮೃತ ಅಂದ್ರೆ ಮುಕ್ತಲೋಕ, ಆ ಮುಕ್ತಲೋಕದ ನಾಭಿ ಕೇಂದ್ರ ಬಿಂದು ಏನು. ನಾಭಿರಿತ್ಯತ ನಾಮಸ್ಯಾತ್ ಹರೇ ಸರ್ವಾಶ್ರಯೋ ಯತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಭಗವಂತನಿಗೆ ನಾಭಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವನು ಸರ್ವಾಶ್ರಯ, ಎಲ್ರಿಗೂ ಆಶ್ರಯ ಕೊಟ್ಟವನಾದ್ರಿಂದ ನಾಭಿ ಅಂತ. ಈ ಚಕ್ರದ ನಾಭಿ ಅಂದ್ರೆ ಕೇಂದ್ರ ಬಿಂದುವಿಗೆ ನಾಭಿ ಅಂತಾರೆ. ಹಾಗೆ ಭಗವಂತನು ಕೂಡ ಈ ಜಗತ್ತಿನ ನಾಭಿ ಕೇಂದ್ರ ಬಿಂದು ಆಗಿದ್ದಾನೆ. ಅದರಿಂದ ಅವನನ್ನ ಅಮೃತದ ನಾಭಿ ಅಂತ ಹೇಳ್ತಾರೆ. ಕೇವಲ ಅಮೃತ ಅಲ್ಲ, ಈ ಒಟ್ಟಾರೆ ಮುಕ್ತಾಮುಕ್ತರು, ಜಗತ್ತು, ನಾವಿರೋ ಸಾಂಸಾರಿಕ ಜಗತ್ತು, ಮುಕ್ತ ಜಗತ್ತು, ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವನು ನಿಯಾಮಕನಾಗಿದ್ದಾನೆ. ನಮಗೆ ಬಂದಂತಹ ಆಪತ್ತುಗಳನ್ನೆಲ್ಲವನು ಆ ವೇದ ಮಂತ್ರ ಹೇಳುವಂತೆ ಗುಂಪಿನ ನಾಯಕ ಅವನು. ಗುಂಪಿನ ನಾಯಕ ಆದ್ರಿಂದ ನಮಗೆ ಬಂದಂತಹ ಎಲ್ಲಾ ಆಪತ್ತುಗಳನ್ನು ಕೂಡ ಅವನು ಪರಿಹರಿಸ್ತಾನೆ. ಬಂದು ಆಪತ್ತುಗಳನ್ನು ಪರಿಹರಿಸಿ ಆ ಎದುರಾಳಿಗಳಾದಂತಹ ಶತ್ರುಗಳನ್ನು ಹಿಮ್ಮೆಟ್ಟಿಸ್ತಾನೆ. ಇವು ಎಲ್ಲ ಕಾರಣಗಳಿದ್ದಾಗಿ ಆತನನ್ನು ನಾವು ಕೃಷ್ಣ ಅಂತ ಉಪಾಸಿಸಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.